ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ನಮ್ಮ ಅವ್ವರು ನಿಮಗೆ ಅಲಸಂದಿಕಾಯಿ ಯಾವ ರೀತಿ ಇರ್ತಾವೆ, ಆ ಹೆಂಗೆ ಹರಿದು ಅಂತೇಳಿ ನಮ್ಮ ತೋಟದಾಗ ಅಲಸಂದಿಕಾಯಿ ಹಾಕಿದೀವಿ ರೀ. ಅಲಸಂದಿ ಬಳ್ಳಿ ಆಮೇಲೆ ಕಾಯಿ ಹರಿದ ತೋರ್ಸ್ಲಕ್ಕ ನಿಮಗೆ ಇವತ್ತು ವಿಡಿಯೋ ಮಾಡಿ ನೋಡ್ರಿ. ಇಲ್ಲೇ ಹಾಕಿದೀವಿ ರೀ ಸೈಡ್ಗೆ ಬಾಳೆಗಿಡ ದಂಡಿಗೆ. ಬ್ಯಾಸಿಗೆ ಒಳಗೆ ಹಾಕಿದ್ದೀವಿ ರೀ ಫ್ರೆಂಡ್ಸ. ಇವಕ್ಕೂ 4ರಿಂದ 4.5 ತಿಂಗಳು ಬೇಕ್ರಿ ಕಾಯಿ ಹರಿಲಿಕ್ಕೆ ಬರ್ಬೇಕಂದ್ರೆ. ಈಗ ಕಾಯಿ ಒಣಗ್ಯಾವ ಪೂರ್ತಿ 4.5 ತಿಂಗಳು ಆಗೈತಿ ರೀ ಅವಕ್ಕೆ. ಈಗ ಕಾಯಿ ಒಣಗ್ಯಾವು ಅಂದ್ರೆ ಹಾಕಿದ ಬೀಜ ಹಾಕಿ 1.5 ತಿಂಗಳಿಗೆ ಏನು ಆಕಾವ್ರಿ. 1 ತಿಂಗಳಿಗೆ ಸಣ್ಣಗೆ ಹೂ ಬಿಡ್ತಾವೆ, 1.5 ತಿಂಗಳಿಗೆ ಸಣ್ಣಗೆ ಕಾಯಿ ಮೂಡ್ತಾವ್ರಿ. ಅಂದರೆ ಒಂದು 2 ತಿಂಗಳು ಅನ್ಗುಡ್ದ ತಿಲ್ಲ ಕಾಯಿ ಬರ್ತಾವ್ರಿ. ಎಳಿಕಾಯಿ ಮುರಿದು ಮಾಡಿದ್ರೆ ಅದು ಪಲ್ಯ ಭಾರಿ ಚಲೋ ಆಕೈತ್ರಿ. ಮಣ್ಣಿ ಬಳ್ಳಿ ತುಂಬ ಎಲ್ಲ ಕಾಯಿ ಆಗಿದ್ದು ರೀ. ಹಸಿಕಾಯಿ ಹೋಗಿ ನಮ್ಮ ಅಕ್ಕಾರ ಮಗಳು ಅಂದ್ರೆ ನಾಮಕರಣ ಹೆಸರು ಇಡ್ಲಾಕ ಹೋಗೋದಿತ್ತು ರೀ. ಅವ್ರು ಆ ಕಡೆ ಕರೆದ್ರು, ಹೋಗಾಗ ನೋಡಿ ಹೋಗಿದ್ದೀನಿ ರೀ. ಗಿಡ ತುಂಬ ಕಾಯಿ ಇದ್ದು ರೀ ಹಸಿಕಾಯಿ. ಈಗ ಊರ್ದಿಂದ ಬರಗುಡ್ದ ನೀವು ನೋಡ್ಲಾಕತ್ರಿ, ಒಂದು ಗಿಡದಾಗ ಕಾಯಿ ಇಲ್ರಿ. ಹಸಿವು ಯಾರು ಹರ್ಕೊಂಡು ಹೋಗ್ಯಾರ ಏನೋ ರೀ. ಯಾಕಂದ್ರೆ ಯಾರಿಗೇನು ಹೊಲಾಕ ಬರೋದಿಲ್ಲ, ಹರ್ಕೊಂಡು ಹೋಗಿ ತಿಂದವ್ರಿಗೆ ಏನು ಮಾಡೋದೈತಿ ರೀ ಹೇಳ್ರಿ ನೋಡೋಣ ಫ್ರೆಂಡ್ಸ್. ಯಾಕಂದ್ರೆ ಕಷ್ಟಪಟ್ಟು ಹಾಕಿದ್ದೀವಿ ರೀ ನಾವು ರೀ. ಹೊಲದಾಗ ಹಾಕಿದ್ದು ರೀತಿ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನೋ ಹಂಗೆ ನಾವು ಮುಂದೆ ಊರಿಗೆ ಹೋಗ್ಬಿಡ್ದ ಊರಿಗೆ ಹೋಗಿ ಬಂದ್ಮೇಲೆ ಹರಿದ ಪಲ್ಯ ಮಾಡ್ಬೇಕು. ನಾವು ಒಮ್ಮೆ ಪಲ್ಯ ತಿಂದಿರ್ಲಿಲ್ಲ ರೀ ಅಲಸಂದಿ ಕಾಯಿದ. ಬಂದು ವಾಪಸ್ ಬಂದ್ಮೇಲೆ ಹರಿದ ಪಲ್ಯ ಮಾಡ್ಬೇಕಂತ ನೋಡಿ ಹೋಗಿದ್ದೀನಿ ರೀ. ಬರಗುಡ್ದ ವಾಪಸ್ ಏನು ಮಾಡ್ಯಾರಿ, ಎಲ್ಲ ಕಾಯಿ ಹರ್ಕೊಂಡಾರು, ನಾವು ಅಷ್ಟೇ ಬಿಟ್ಟು ಹೋಗ್ಯಾರಿ ಫ್ರೆಂಡ್ಸ. ನೋಡ್ರಿ ಏನು ಮಾಡ್ತೀರಿ ಜನ ಯಾವ ರೀತಿ ಇರ್ತಾರೆ ನೀವು ನೋಡ್ಲಾಕತ್ತೀರಿ. ಅಂದ್ರೆ ನಮ್ಮ ಹೊಲ್ದಾಗ ಬೆಳೆಸಿದ್ದು ನಮಗೂ ತಿಲ್ಲಕ್ಕೆ ಸುನೆ ಬಿಡಂಗಿಲ್ಲ. ಬಂದು ಅಷ್ಟು ಜಲ್ದಿನ ಏನು ಮಾಡ್ಕೊಂಡು ಹೋಗಿಬಿಡ್ತಾರೋ, ಹರ್ಕೊಂಡು ತಿಂದು ಬಿಡ್ತಾರೆ. ಯಾರಿಗೇನು ಅನ್ನೋದೈತಿ ಹೇಳ್ರಿ ನೋಡು ಫ್ರೆಂಡ್ಸ. ಅಂದ್ರೆ ಈಗ ಕಷ್ಟಪಟ್ಟು ಬೆಳೆಸಿದಕ್ಕೆ ಹೊಲ್ದಾನವ್ರಿಗೆ ಏನು ಲಾಭ ಹೇಳ್ರಿ ನೋಡು. ಈ ರೀತಿ ಎಲ್ಲರೂ ಹರ್ಕೊಂಡು ಅವ್ರಿಗೆ ಹೊಲ್ದಾನವ್ರಿಗೆ ಏನು ಲಾಭ ರೀ. ಎಲ್ಲ ಕಷ್ಟಪಟ್ಟು ಹಾಕಿ ನೀರು ಹಾಯಿಸಿ ಅವ್ರಿಗೆ ಇಡೋದಿಲ್ಲ. ಎಲ್ಲ ಈ ರೀತಿ ಒಣದ ಬೆಳ್ಳಿ ಒಂದಿಟ್ಟು ಹೋದ್ರೆ ಏನು ಅರ್ಥ ಹೇಳ್ರಿ ನೋಡು. ಏನಿದ್ರೆ ಇಡ್ರಿ, ಯಾರು ತಿಂದ್ರೆ ತಿನ್ನೋರು ಯಾಕೆ ದೊಡ್ಡವ್ರಾಗಾರ ಯಾಕ್ರಿ ಫ್ರೆಂಡ್ಸ. ಈಗ ಇದು ಹಾಕಿದ್ದೀವಿ ರೀ ನಾವು. ಅದಕ್ಕೆ 1-1.5-2 ತಿಂಗಳಿಗೆ ಮೊದಲು ಹೂವು ಏನು ಹೂ ಬಿಟ್ಟಿರ್ತಾವಲ್ಲ ರೀ, ಅವು ಈ ರೀತಿ ಎಲ್ಲರೇ ಒಂದು ಆಗಿದ್ದು ಅಲ್ರಿ ಕಾಯಿ. ಅವು ಒಣಗ್ಯಾವ್ರಿ ಈಗ. ಅವಾಗ ಹಂಗಲಿದ್ದು ರೀ ಅವು ಕಾಯಿ. ಬೀಜ ಕರಿ ಬೇಕಲ್ರಿ, ಬೀಜದ ಸಂಬಂಧ ಆ ಥರನ ಬಿಟ್ಟಿದ್ದೀವಿ ರೀ ಬಿರುಸಾಲಿ ಅಂಥೇಳಿ. ಇವು ಬಿರುಸಾಗ್ಯಾವ್ರಿ ಈಗ. ಈ ಥರನ ಒಣಗಿದ ಕಾಯಿ ಏನು ಮಾಡಿದ್ರಿ ಆಮೇಲೆ ವಾಪಸ್ ನಾವು ನೆಲದೊಳಗೆ ಹಾಕಿದ್ವಿ ಅಂದ್ರೆ ಏನು ಹಾಕತ್ರಿ, ಒಂದು ಬೀಜ ಹಾಕಿದ್ವಿ ಅಂದ್ರೆ ಒಂದು ಬೀಜಕ್ಕೆ ಇಷ್ಟೆಲ್ಲ ದೊಡ್ಡದ ಬಳ್ಳಿ ಹಬ್ಕೋತೈತಿ ನೋಡ್ರಿ. ಇಲ್ಲೇ ಟಿಸಿ ಐತಿ, ಟಿಸಿಗೆ ಮೇಲುಗಡೆ ಏರೈತ್ರಿ. ಇಲ್ಲಿ ನಮ್ಮ ಬಾಳೆಗಿಡ ಅಂತೇಳಿ ನಮ್ಮ 2 ಸ್ವಂತ ಟಿಸಿ ಅದಾವ ನೋಡ್ರಿ ಫ್ರೆಂಡ್ಸ. ಅಂದ್ರೆ 25 50 2 ಟಿಸಿ ಅದು. ಇಲ್ಲಿ ಬಾಳೆಗಿಡ ಸೈಡ್ಗೆ ಅದಾವು. ಆಮೇಲೆ ಇದಕ್ಕೆ ಅಲಸಂದಿ ಬಳ್ಳಿಗೇನ ಅಂದ್ರೆ ನೆಲನ ಬೇಕು, ಹೊಲನ ಬೇಕಂತೇನಿಲ್ಲ. ಖಾಲಿ ನೆಲ ಈ ಕಡೆ ಕಲ್ಲೊಳಗೆ ಸೈಡ್ ಕೌಲಿಗೆ ಹಾಕಿದ್ರೂ ಬರ್ತಾವ್ರಿ. ಇಲ್ಲ ವೇಸ್ಟ್ ನಮ್ಮ ಮನೆ ಮುಂದದು ಗಿಡ ಅದು ಹಚ್ಚಿರ್ತೀವಿ ಅಲ್ರಿ, ಅಲ್ಲಿ ಗಿಡದ ಬಡ್ಡಿಗೆ ಹಾಕಿದ್ರೂ ಬರ್ತಾವ್ರಿ. ಆಮೇಲೆ ನಿಮ್ಮ ದಡ್ಡಿ ಜಾಗ ಅದು ಇತ್ತಂದ್ರೆ ಅಲ್ಲಿ ದಡ್ಡಿ ಜಾಗದಾಗ ಹಾಕಿದ್ರು ಇದು ಬಳ್ಳಿ ಎಲ್ಲಿ ಬೇಕಾದಲ್ಲಿ ಬರ್ತೈತಿ. ಅದ್ರಾಗ ಬ್ಯಾಸ್ಗ್ಯಾಗ ಭಾಳ ಚಂದ ಕಾಯಿ ಆಕತ್ರಿ. ಈಗ ಮಳೆಗಾಲ ಐತಿಲ್ರಿ, ಇನ್ನೇನು ಮುಂದೆ ಕಾಯಿನೇ ಆಗಂಗಿಲ್ಲ ಫ್ರೆಂಡ್ಸ್. ಇವೆಲ್ಲರಿ ಒಂದು ಅವ್ರು ಹರಿದ ಕೈಯಾಗ ತಪ್ಪಿ ಉಳ್ದಾವ ನೋಡ್ರಿ. ಈ ರೀತಿ ಇದ್ದುರ್ಲೆ ಕಾಯಿ ಇದೇ ರೀತಿ ಕಾಯಿ ಇದ್ದು ನೋಡ್ರಿ. ನಾವು ಹೋಗಾಗ 4 ದಿನದಾಗ ಹೆಂಗೆ ಕಾಯಿ ಒಂದು ಗಿಡದಾಗ ಒಂದು ಕಾಯಿ ಇಲ್ರಿ ಫ್ರೆಂಡ್ಸ್. ಒಣಗಿದ ಬೇಕಾರೆ ಬಾಕಳಷ್ಟು ಕಾಯಿ ಆಗ್ಬೇಕಲ್ರಿ, ಅವೂ ಇಲ್ಲ. ಏನು ಮಾಡಕ್ಕೆ ಬರೋದಿಲ್ರಿ ಈಗ. ಇನ್ನೇನು ಮಾಡೋದ್ರಿ, ನಮಗೇನು ಸೌಭಾಗ್ಯ ಅಂದ್ರೆ ತಿನ್ನೋದು ನಮ್ಮ ನಸೀಬೊಳಗೆ ಇಲ್ಲ. ಅಲಸಂದಿಕಾಯಿ ಹಸಿದು ಪಲ್ಯ ತಿನ್ನೋದು, ಯಾರೋ ಹಚ್ಚೋದು ಯಾರೋ ತಿನ್ನೋದು ಅನ್ನೋ ಹಂಗೆ ಆತ್ರಿ. ಯಾಕೆ ತಿಂದ್ರೆ ತಿನ್ನೋರು ಯಾಕೆ. ಇಲ್ಲಿ ನೋಡ್ರಿ ಇದು ಒಣಗಿದ ಕಾಯಿ ಅದಾವ, ಹತ್ರೊಂಟು ಹರಿದು ಹೋಗಿ ಇನ್ನು ಬೀಜಕ್ಕೆ ಇಡ್ತೀವಿ ರೀ. ಇನ್ನೇನು ಮುಂದೆ ಕಾಯಿ ಆಗೋದಿಲ್ಲ, ಹೂವೂ ಇಲ್ಲ ಏನೂ ಇಲ್ಲ, ಎಳೆ ಕಾಯಿನೂ ಇಲ್ಲ. ಇನ್ನು ಬೆಳ್ಳಿ ಕಿತ್ತಿ ಆಡುಗಳ್ಗೆ ಹಾಕೋದು ಅಂದರಿ. ನಮ್ಮವ್ವರು ಕಾಯಿ ಸುಲಿದು ತೋರ್ಸ್ಲತ್ತಾರ ನೋಡ್ರಿ ನಿಮ್ಗೆ ಯಾವ ರೀತಿ ಅದಾವ ಅಂಥೇಳಿ ಕಾಯಿ. ನೋಡ್ರಿ ಇಲ್ಲಿ ಒಣಗಿದ ಕಾಯಿ ಬೀಜ ಈ ರೀತಿ ಇರ್ತಾವ್ರಿ. ನಮಗೂ ಇತ್ತು, ನಮ್ಮಲ್ಲಿ ಇರಲಿಲ್ಲ ಹೊಲ್ದಾಗ ಬೀಜ. ನೋಡ್ರಿ ಎಷ್ಟು ಚಂದ ಆಗ್ಯಾವು, ಬಿಳಿ ಅಲಸಂದಿ ಅದಾವ್ರಿ ಇವು. ನೀವೆಲ್ಲ ಮಾರ್ಕೆಟ್ನಾಗ ತೊಗೊಂತಿರ್ತೀರಲ್ರಿ. ನೋಡ್ರಿ ಒಂದು ಕಾಯಿ ಹುಳುಕಾಗಿಲ್ಲ ಏನಿಲ್ಲ. ಇನ್ನೇನು ಇದು ಅಷ್ಟು ಎಲ್ಲ ಕಾಯಿ ಎಷ್ಟು ಹರ್ಕೊಂತೀವಿ ಅಂದ್ರೆ ಏನು ಮಾಡಿಬಿಡೋದ್ರಿ ಫ್ರೆಂಡ್ಸ್. ಇದನ್ನು ಬೆಳ್ಳಿ ಕೋದು ಬಿಡಿದ್ರು ಇನ್ನಷ್ಟು ನಿಮ್ಗೆ ಮುಂದೆ ಇದೇ ರೀತಿ ಕಾಯಿ ಅಂದ್ರೆ ಬಳ್ಳಿ ನೀವು ಇನ್ನಷ್ಟು ಸಿಗಿಬೇಕಾಗಿತ್ತು. ಮಳೆಗಾಲದಾಗ ಕಾಯಿ ಆಗಬೇಕಾಗಿತ್ತು. ಅಂದ್ರೆ ಮಳೆಗಾಲದಾಗ ಏನೋ ರೀ ವಾತಾವರಣ ಚಲೋ ಇದ್ರೆ ಕಾಯಿ ಆಗಿರ್ತೈತಿ, ಇರಲಿಲ್ಲ ಅಂದ್ರೆ ಕಾಯಿನ ಸರಿಯಾಗಿ ಆಗಂಗಿಲ್ಲ. ಆದರೂ ಒಂದು ಸಲ ಪ್ರಯತ್ನ ಮಾಡ್ತೀವಿ ರೀ ನಾವು. ಯಾಕಂದ್ರೆ ಬಳ್ಳಿ ಕಿತ್ತಂಗಿಲ್ಲ, ಇದನ್ನು ತುದಿ ಅಷ್ಟೇ ಕುಡ್ಗೋಲಿ ಕೋದ ಬಿಡ್ತೀವಿ ರೀ. ಆಮೇಲೆ ಚಿಗಿತೈತಿ ರೀ. ಅದು ಚಿಗಿತಂದ್ರೆ ಮತ್ತೆ ಏನು ಮಾಡ್ತೈತಿ ರೀ, ಅಲ್ಲಿ ಹೂವು ಅದು ಬಿಟ್ಟು ಹೊಸ ಬಳ್ಳಿ ಚಿಗಿತ್ ಬರ್ತೈತಿ ರೀ. ಅದಕ್ಕೆ ಹೂವು ಅದು ಬಿಟ್ಟು ವಾತಾವರಣ ಮಳೆಗಾಲದೊಳಗೆ ಚಲೋ ಇತ್ತು ಅಂದ್ರೆ ಕಾಯಿ ಹಾಕಾವ್ರಿ. ಇಲ್ಲಿಲ್ಲ ಅಂದ್ರೆ ವಾತಾವರಣದ ಏನು ಚಲೋ ಇರಲಿಲ್ಲ ಅಂದ್ರೆ ಮುಟ್ರು ರೋಗ ಬೀಳೋದು, ಸೀರು ಬೀಳೋದು ಅದು ಮಾಡ್ತೈತಿ ರೀ. ನೋಡೋಣ್ರಿ ಏನು ಆಕೈತಿ. ಇದನ್ನು ಕಾಯಿ ಎಲ್ಲ ಹರ್ಕೊಂಡು ಆದ್ಮೇಲೆ ಇನ್ನೊಂದು ಸ್ವಲ್ಪ ಎಲ್ಲರಿ ಒಳಗೆ ತಪ್ಪಿ ಕಾಯಿ ಉಳ್ದವ್ರಿ. ಅವ್ರು ಯಾರು ಹರ್ಕೊಂಡು ಹೋಗ್ಯಾರೋ ಅವ್ರು ಹರಿ ಮುಂದಾಗ ಅವ್ರ ಕಣ್ಣಿಗೆ ತಪ್ಪಿ ಅವು ಕಾಯಿ ಉಳ್ದವ್ರಿ. ಹತ್ತನಷ್ಟು
ಹರ್ಕೋತೀವ್ರಿ. ಭಾಳ ಆದ್ರೆ ಒಂದು ಹಿಡಿ ಹೊಣ್ತಾವ್ರಿ ಅವು. ನಮ್ಮ ಸ್ನೇಹಲ್ಗೆ ತಿನ್ಲಾಕ ಕೊಡ್ತೀವ್ರಿ. ಅದನ್ನು ಹರಿದ ಒಂದು ಹಿಡಿನೂ ಹೊಂಡೋದಿಲ್ಲ ಅಷ್ಟು ಹೊಣ್ತಾವ್ರಿ. ಆಕಿ ನಮ್ಮ ಸ್ನೇಹಲ್ ಕೊಡ್ತೀವ್ರಿ. ಹಸಿ ಸುಲಗಾಯಿ ತಿನ್ನೋದ್ರಿಂದ ಉದ್ರ ಪಲ್ಯ ಮಾಡ್ಕೊಂಡ್ರಿ ಕುದಿಸಿ ಭಾರಿ ಟೇಸ್ಟ್ ಹತ್ತಾವ್ರಿ. ಇದ್ರದ್ದಾಗಲಿ ಅಲಸಂದಿ ಕಾಳಿನ ಸುಲಗಾಯಿ ಆಗಲಿ, ಆಮೇಲೆ ಕರಿಯಾವ್ರಿ ಸುಲಗಾಯಿ ಆಗಲ್ರಿ, ಕಡ್ಲಿ ಕಾಳನ್ನು ಹಾಕಿರ್ತೀವ್ರಿ, ಕಡ್ಲಿ ರೀ ಅದರ ಸುಲಗಾಯಿ ಭಾರಿ ಟೇಸ್ಟ್ ಇರ್ತಾವೆ. ಈ ರೀತಿ ಇರ್ತೈತೆ ನೋಡ್ರಿ. ಬಳ್ಳಿ ತುದಿ ಕೊಯ್ದ್ರಿ ಅವ್ರಿ ಬೆಳೆ ಒಂದು ಹಾಕಿದ್ದೀವ್ರಿ ಫ್ರೆಂಡ್ಸ. ಕರಿ ಅಂದ್ರೆ ಇದ್ರದ್ದು ಹಸಿರು ಅವ್ರಿ ರೀ ಜವಾರಿ ರೀ. ಅದ್ರದ್ದು ಹಿಂಗೆ ಬಂದು ಒಬ್ಬರು ಬಾಡಿಗೆ ಹಚ್ಚಿ ಎಲ್ಲ ಕೋದ್ಕೊಂಡು ತಮ್ಮ ದನಗಳಿಗೆ ಮೇವು ಮಾಡ್ಕೊಂಡು ಹೋಗಿಬಿಟ್ರಿ. ಈಗ ಅದೆಲ್ಲ ಬಾಡಿನ ಒಣಗಿ ಹೋಗೈತ್ರಿ. ಹೇಳಿದ್ದೀನಿ ರೀ ಅವ್ರಿಗೆ, ನಾ ಬಾಡಿಗೆ ಹಚ್ಚಿ ಕೊಯ್ಲಾಕ ಹೋಗ್ಬೇಡ್ರಿ, ಬೆಳ್ಳೆಲ್ಲ ವೇಸ್ಟ್ ಆಕತಿ, ಕಷ್ಟಪಟ್ಟು ಹಾಕಿದ್ದೀವಿ ಅಂಥೇಳಿ. ಅವ್ರೇನು ತಮ್ಮ ದನಗಳು ಮೇವಿಂದ ಒಂದ ನೋಡ್ಕೊಂಡ್ರಿ ಬಾಡಿಗೆ ಹಚ್ಚಿ ಕೋದ್ಬಿಟ್ರು. ಅದೆಲ್ಲ ಬಾಡಿ ಈಗ ಒಣಗಿ ಹೋಗೈತಿ ನೋಡ್ರಿ. ಏನು ಮಾಡೋದು ನೋಡ್ರಿ, ಹೊಲ್ದಾನವ್ರಿಗೆ ಏನು ಲಾಭ ಐತಿ, ಈ ರೀತಿ ಮಾಡ್ತಾರೆ ಜನ ಎಲ್ಲ. ಈ ಕಡೆ ನೋಡ್ರಿ ಇದು ನಮ್ಮ ಸ್ಟೋರ್ ರೂಮ್ ವಾತಾವರಣ ನೋಡ್ರಿ ಹೆಂಗೈತಿ. ನಮ್ಮ ಹಳ್ಳಿ ವಾತಾವರಣ, ನಮ್ಮ ಹೊಲ ಸಂಜೆ ಟೈಮಿಗೆ ಯಾವ ರೀತಿ ಐತಿ ನೋಡ್ರಿ. ಅಂದ್ರೆ ಏನಾದರೂ ಸಿಟಿ ಒಳಗೆ ಯಾವ ರೀತಿ ನಾವೆಲ್ಲ ಬರೀ ವಾಹನಗಳ ಸೌಂಡ್ ಅದು ಇದು ಕೇಳ್ತೀರಿ. ಹಳ್ಳಿ ಒಳಗೆ ಏನಾಕೈತ್ರಿ, ಇಲ್ಲೆಲ್ಲ ಹಕ್ಕಿ ಪಕ್ಷಿಗಳ ಸೌಂಡ, ಆಮೇಲೆ ಫ್ರೇಶ್ ಗಾಳಿ, ತಾಜಾ ಇಲ್ಲಿ ವಾತಾವರಣನ ಬೇರೆ ರೀ. ಹಳ್ಳಿ ಒಳಗೆ ಇರುವಷ್ಟು ಸುಖ ಸಿಟಿ ಒಳಗೆ ಏನೂ ಇರೋಂಗಿಲ್ಲ. ದುಡ್ಡು ಮಾಡ್ಬೇಕಂದ್ರೆ ಸಿಟಿಗೆ ಹೋಗ್ಬೇಕ್ರಿ. ಆಮೇಲೆ ಸುಖ ನಾವು ನೆಮ್ಮದಿಯಾಗಿರ್ಬೇಕಂದ್ರೆ ಹಳ್ಳಿ ಒಳಗೆ ಇರ್ಬೇಕ್ರಿ. ಸಿಟಿ ಒಳಗೆ ದುಡ್ಡು ನಾವು ಗಳಿಸ್ಬೋದು ರೀ. ಎಲ್ಲ ಹಲವಾರು ಕೆಲಸಗಳು ಹತ್ತಾವ್ರಿ. ಆಮೇಲೆ ವಿವಿಧ ಬೇರೆ ಹುದ್ದೆಗಳು ಸಿಗ್ತಾವ್ರಿ. ಅಂದ್ರೆ ಕೆಲಸಗಳು ಮಾಡ್ಲಿಕ್ಕೆ ಮನುಷ್ಯನಿಗೆ. ಆದ್ರೆ ನೆಮ್ಮದಿ ಅನ್ನೋದು ಇರಂಗಿಲ್ಲ ರೀ ಅಲ್ಲಿ. ಆದ್ರೆ ಸುಖ ದುಡ್ಡು ಕಡಿಮೆ ರೀ, ನೆಮ್ಮದಿ ನನ್ನಾರು ತನ್ನಾರು ಸುಖ ಸಮೃದ್ಧಿ ಅಂದ್ರೆ ಹಳ್ಳಿ ಒಳಗೆ ನೋಡ್ರಿ. ನಾನು ಇದನ್ನು ಬಿಚ್ಚಿ ತೋರಿಸಿದ್ನಿ ಅಲಸಂದಿ ಯಾವ ರೀತಿ ಇರ್ತಾವೆ ಅಂಥೇಳಿ. ಬಿಳಿ ಹೂವು ಅಲಸಂದಿ ಅದಾವೆ ನೋಡ್ರಿ ಫ್ರೆಂಡ್ಸ್. ಇದನ್ನ ನೀವು ಅಂಗಡಿ ಒಳಗೆ ಮಾರ್ಕೆಟ್ನಾಗ ತಂದು ಇದನ್ನು ಕುದಿಸಿ ಆಮೇಲೆ ಸ್ಟೋರ್ ಮಾಡಿ ಎಷ್ಟು ದಿವ್ಸ ಬೇಕಾದ್ರೆ ಇಡ್ಬೋದು ರೀ. ಇದನ್ನು ಒಣಗಿಸಿ ಈಗ ಗಿಡದಾಗಿಂದ ಹರಿದಾಗ ರೀ ಅಟ್ಟು ಇತ್ರನ್ನ ಏನು ಮಾಡಿದ್ರಿ, ಒಂದು 2 ದಿವಸ ಬಿಸಿಲಿಗೆ ಹಾಕೋದ್ರಿ. ಗಿಡ ಬಿಡಿಸಿದ ಮೇಲೆ ಬಿಸಿಲಿಗೆ ಹಾಕಿ ಅವು ಮನಗಂಡ ಖಡಕ್ ಹಿಂಗೆ ಒಣಗ್ಬೇಕ್ರಿ. ಒಣಗಿದ ಬಳಿಕ ಇದ್ರದಾಗ ಬಳ್ಳಿ ಅಂದ್ರೆ ಕಾಯಿ ಬಡದ್ರಿ. ಇದ್ರನ್ನ ಅಂದ್ರೆ ಕಟ್ಗಿಲೆ ಬಡಿದ್ರಿ. ಬಡದಾದ್ಮೇಲೆ ಅದ್ರನ್ನೆಲ್ಲ ಒಳಗಿನ ಕಾಳು ಹೊರಗೆ ತೆಗ್ದು ಆಮೇಲೆ ಅದ್ರನ್ನ ಒಂದು ದಿವಸ ಒಣಗಿಸೋದ್ರಿ. ಒಣಗಿದಾದ್ಮೇಲೆ ಅದ್ರನ್ನ ಸ್ಟೋರ್ ಮಾಡಿಟ್ಟು ಅಂದ್ರೆ ನೀವು ಎಷ್ಟು ಬೇಕಾದ್ರೂ ಹೊರಸ್ ತಿನ್ಬೋದು ರೀ. ಅಂದ್ರೆ ಬುರ್ಬುರಿ ಆಗಲ್ದಂಗೆ ಇಡಬೇಕ್ರಿ ಫ್ರೆಂಡ್ಸ್. ಜೋಪಾನ ಮಾಡಿ ಮತ್ತು ಇವಾಗ ರೀ ನಡು ಬಿಸಿಲಿಗೆ ಹಾಕಬೇಕಾಕತ್ರಿ. ಇಲ್ಲಿಲ್ಲ ಅಂದ್ರೆ ಅವು ಬುರ್ಬುರಿ ಅಂಥೇಳಿ ಗುಂಡನ ಹುಳ ಹಾಕವ್ರಿ. ಗುಂಡನ ಹುಳ ಅದು ಅಂದ್ರೆ ಒಮ್ಮೆ ಕಂಟ್ರೋಲ್ ಆಗೋದಿಲ್ಲ. ಯಾಕಂದ್ರೆ ಒಳಗೆ ಹುಳುಕು ಮಾಡಿಬಿಡ್ತಾವ್ರಿ ಅವೆಲ್ಲ. ಅದಕ್ಕೆ ನಾನು ಏನು ಮಾಡ್ಲಾಕತ್ತೀನಿ, ನಮ್ಮ ಅವ್ವರಿಗೆ ಸಂಜೆ ಆಗಿತ್ರಿ, ಲೇಟ್ ಆಕೈತಿ ಅಂಥೇಳಿ ನಾನು ಹರಿಲಾಕತ್ತೇನೆ ರೀ ಕಾಯಿ. ಹಂಗಲ್ಲಂಗೆ ಎಲ್ರಿ ಒಂದು ಅಷ್ಟು ಕಾಯಿ ಅದಾವ ನೋಡಾಕತ್ತೀರಿ ನೀವು. ಗಿಡದಾಗ ಒಣಗಿದ ಕಾಯಿನೂ ಇಲ್ಲ. ಕಾಯಿ ಆಗೋದು ಇದು ಕಳ್ಳು ಹೂವು ಏನು ಬಿಟ್ಟಿರ್ತೈತಿಲ್ರಿ ಫಸ್ಟ್ನೇ ಹೂವು, ಅದು ಎಲ್ರಿ ಒಂದು ಅವು ಅಷ್ಟು ಬಿರುಸಾಗ್ಯಾವ. ಉಳ್ದಿದ್ದೆಲ್ಲ ಚಲೋ ಕಾಯಿ ಹಿಂದಿಂದ ಆಗಿದ್ದು ರೀ. ಹಸಿ ಕಾಯಿ ಗಿಡದ ತುಂಬನ ಗಿಡಕ್ಕೆ ವಾಜ್ಜಾಗುವಂಗೆ ಕಾಯಿ ಆಗಿತ್ತು ರೀ. ಅಷ್ಟು ಕಾಯಿ ಆಗಿದ್ದು ರೀ. ಹಸಿ ಕಾಯಿ ಏನು ಮಾಡಕ್ಕೆ ಬರೋದಿಲ್ಲ ರೀ. ಎಲ್ಲ ಬಿಡ್ಲಾರ್ದ ಕಾಯಿ ಹರ್ಕೊಂಡು ಹೋಗಿಬಿಟ್ಟಾರ್ರಿ ಹಸಿವು ಕಾಯಿ. ಒಂದು ಗಿಡದಾಗ ಹಸಿ ಕಾಯಿ ಇಲ್ಲೀಗ. ಇನ್ನೇನು ಬರೀ ಒಣ ಕಾಯಿ ಅಷ್ಟು ನಮ್ಮ ಅವ್ವ ಹರಿತಾಳ್ರಿ. ಇನ್ನಷ್ಟು ಹರಿಯೋದವ್ರಿ. ಆ ಕಡೆ ಒಂದು ಗಿಡದ ಒಣಕಾಯಿ ಇದು ರೀ. ಈಗ ನಿಮ್ಗೆ ತೋರಿಸ್ತಾಳೆ, ಯಾಕಂದ್ರೆ ಸಂಜೆ ಆಕತ್ರಿ. ಸಂಜೆ ಆತಂದ್ರೆ ಕಾತ್ಲೆ ಆತಂದ್ರೆ ಯಾವುದು ವಿಡಿಯೋ ಕ್ಲಿಯಾರಿಟಿ ಬರೋದಿಲ್ಲ. ಅದಕ್ಕೆ ಈಗ ಎಷ್ಟು ಹರಿದಾಳ್ರಿ ನಮ್ಮವ್ವ. ಈ ರೀತಿ ನೋಡ್ರಿ ಎಲ್ಲ ಕಾಯಿ ಹರ್ಕೊಳ್ದ್ರಿ. ಎಷ್ಟು ಚಲೋ ಅದ ನೋಡ್ರಿ ಕಾಯಿ. ಇದನ್ನ ಸ್ಟೋರ್ ಮಾಡಿ ನೀವು ಎಷ್ಟು ದಿವಸ ಬೇಕಾದರೂ ಇಡ್ಬೋದು ರೀ. ಅಂದ್ರೆ ಏನೂ ಆಗಂಗಿಲ್ಲ. ನಡು ತೆಗೆದು ಬಿಸಿಲಿಗೆ ಹಾಕೋದ್ರಿ. ಒಂದು ಸ್ವಲ್ಪ ಬಿಸಿಲಿಗೆ ಹಾಕೋದಾಗ ಮತ್ತೆ ಆಮೇಲೆ ಏನು ಮಾಡೋದ್ರಿ, ಕಟ್ಟಿ ಇಡೋದ್ರಿ. ನೋಡ್ರಿ ಯಾವ ರೀತಿ ಅದಾವ್ರಿ ನಮ್ಮ ಅಲಸಂದಿ ಕಾಯಿ ಎಲ್ಲ. ನಮ್ಮವ್ವ ಇದೇ ರೀತಿ ಹರಿದ ನೋಡ್ರಿ. ಎಷ್ಟು ಚೆಂದಾಗ್ಯಾವ ಕಾಯಿ. ಅಲ್ಲಿ ಇನ್ನೊಂದು ಪಪ್ಪು ಗಿಡ ಅಂತೇಳಿ ಇನ್ನೊಂದು ಎಲ್ಲರಿ ಕಾಯಿ ಅದಾವ್ರಿ, ಅವು ಒಣಗಿದ್ದು. ಹತ್ರನಷ್ಟು ಹರ್ಕೋಬೇಕ್ರಿ. ಇಲ್ಲೇ ಟೀಸಿ ಐತಿ, ಇಲ್ಲಿ ಕೊತ್ತಂಬರಿ ಸಬ್ಬಸಿಗೆ ಪಲ್ಯ ನಮ್ಮ ಮನೆಯಾಗ ಅಷ್ಟು ಹಾಕೊಂಡಿವ್ರಿ. ಇಲ್ಲೇ ಟೀಸಿ ದಂಡಿಗೆ ಹಾಕಿದಿವ್ರಿ. ನಮ್ಮ ಸ್ನೇಹಿತರು ಹೋಗ್ಬೇಕು ಇಲ್ಲೇನು ಇನ್ನೂ ಸಂಜೆ ಆಗೈತಿ ಬರ್ತಿರೋ ಇಲ್ಲ ಅಂಥೇಳಿ ಯಾವ ರೀತಿ ಡ್ಯಾನ್ಸ್ ಮಾಡ್ಲಕತ್ತಾಳ ನೋಡ್ರಿ. ಆಕಿ ಅಂತೂ ಭಾರಿ ಖುಷಿ ರೀ. ಆಡುಗಳು ಮೇಯ್ಸೋದು, ಅಲಸಂದಿ ಕಾಯಿ ಹರಿದು ಆಕಿನೂ ಮಾಡ್ಯಾಳ್ರಿ. ಪ್ರತಿಯೊಂದೆಲ್ಲ ಕೆಲಸ ನಮಗೆ ಹೆಲ್ಪ್ ಮಾಡ್ತಾಳೆ. ನಮ್ಮವ್ವ ಅಷ್ಟು ಕಾಯಿ ಹರ್ಕೊಂಡ್ರು ನೋಡ್ರಿ. ಇಷ್ಟ ಬುಟ್ಟಿ ತುಂಬ ಕಾಯಿ ಹೊಂಟು ನೋಡ್ರಿ ಫ್ರೆಂಡ್ಸ್. ಇಷ್ಟ ಕಾಯಿ ಹೊಂಟು ರೀ. ಇವು ಎಲ್ಲ ಬೆಳ್ಳಿ ಕೂಡಿ ಅಂದ್ರೆ ನಾವು ಅಷ್ಟು ಹಸಿವು ಬಿಟ್ಟಿದ್ವಲ್ರಿ. ಅವು ಎಲ್ಲ ಒಣಗಿದ್ದು ಅಂದ್ರೆ ಇದ್ರಷ್ಟು ಇನ್ನು ಅಂದ್ರೆ ಇನ್ನೊಂದು 2 ಬುಟ್ಟರಿ ಹೊಂಡ್ತಿದ್ದು ರೀ ಫ್ರೆಂಡ್ಸ್. ಒಂದು 2ರಿಂದ 3 ಕಿಲೋ ಅಲಸಂದಿ ಕಾಯಿ ಹೊಂಡ್ತಿದ್ದು. ಆದರೆ ಏನು ಮಾಡಕ್ಕೆ ಬರೋದಿಲ್ಲ ರೀ. ಎಷ್ಟು ನಮ್ಮ ನಸೀಬ್ನಾಗಿತ್ತಲ್ರಿ ಅಷ್ಟು ಸಿಕ್ಕು ರೀ. ಯಾರು ಹೋಗಿ ತಿಂದವ್ರು ತಿಂದ್ರಿ. ಹಂಗೆ ನಾವು ಆಡಮರಿ ತಿನ್ಲಾಕತ್ತಾವ ನೋಡ್ರಿ. ಇದ್ರನ್ನ ಹರಿದಿಟ್ಟಿದ್ದು ಕಾಯಿ ಫ್ರೆಂಡ್ಸನ ಕೈಯಾಗಿ ಹಿಡ್ಕೊಂಡ್ರಿ ಅಲಸಂದಿ ಕಾಯಿ. ನಮ್ಮವ್ವರು ಬೋಗಣಿ ತರ್ಲಾಕ ಹೋಗ್ಯಾರಿ ಅವರು. ಅಂದ್ರೆ ಅಲ್ಲಿ ಟಾವೆಲ್ಲ ಬೋಗಣಿ ಇಟ್ಟಿದ್ರು.
ಅಂದ್ರೆ ಇನ್ನೊಂದು ಎಕ್ಸ್ಟ್ರಾ ಬೊಗನ್ ತೊಗೊಂಡು ಬಂದಿದ್ರು ಹರಿಲಾಕಿ ಬೇಕಾತಂದ್ರೆ ಅಂಥೇಳಿ ನಮ್ಮ ಸ್ನೇಹಲದು ಬೇಡಿದ್ರು ಅಂದ್ರೆ ಅಂತೇಳಿ ಆಕೇನು ಬೇಡಲಿಲ್ಲ, ಆಕೆ ಆಡ್ಕೋತ ಕೂತಳ್ರಿ. ಈಗ ನಮ್ಮವ್ವ ಎಲ್ಲ ಕಾಯಿ ಹರ್ಕೊಂಡಿದ್ದು ಆಗೈತ್ರಿ. ಈಗ ಮನೆಗೆ ಹೋಗ್ಕಾರ್ರಿ ಅವ್ರು ನಮ್ಮ ಸ್ನೇಹಲ ನಮ್ಮವ್ವ. ಇವು ನಿನ್ನೆ ಸೋಮವಾರ ದಿನ 2 ಮರಿ ತಂದಾರ ನೋಡ್ರಿ ನಮ್ಮ ಅವ್ವಾರು ನಮ್ಮ ಅಪ್ಪಾರು. ಸೋಮವಾರ ಸಂತಿಗೆ ಹೋಗಿ ಒಂದು ಹೋಂತೈತ್ರಿ, ಒಂದು ಹೆಣ್ಮರಿ ಐತ್ರಿ. ಇತ್ರನ್ನ ಏನೋ ದೊಡ್ಡ ಮಾಡಿ ಮಾರಿ ಅಂದ್ರೆ ಮೇಯಿಸಿ ದೊಡ್ಡ ಮಾಡಿದ್ರಿ. ಇದು ಫಸ್ಟ್ನೇದು ಒಂದು ಮರಿ ಐತಿ ಫ್ರೆಂಡ್ಸ್, ಅದು ಸುಧಾರಣೆ ಆಗೈತ್ರಿ. ಈಗ ಇತ್ರನೀಗ ಸಣ್ಣ ಮರಿ ತೊಗೊಂಬಂದರು. ಹೆಂಗೆ ಅದಾವ ಅಂತೇಳಿ ಮರಿ ಎಲ್ಲರೂ ನೋಡಿ ಕಮೆಂಟ್ ಮಾಡಿರಿ. ನೋಡಿರಿ ಇನ್ನು ಸಂಜೆ ಆಯ್ತು, ನಮ್ಮ ಅವ್ವಾರ ಮನೆಗೆ ಹೊಂಟ್ರು. ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕೆ ಅದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ ಫೇಸ್ಬುಕ್ಕಿಗೆ ಫಾಲೋ ಮಾಡ್ಕೊರಿ, ಅಲ್ಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.